ಕಂಡ ಹುಡುಗಿರ್ ಮುಂದೆ ಮದುಮಗನಾಗಿ ನಿಲ್ಲೋ ರಾಮಕೃಷ್ಣನ ಹತ್ರ 5-6 ಸಿಮ್ಗಳಿದ್ವು, ಬೇರೆ ಬೇರೆ ಮೊಬೈಲ್ ಸೆಟ್ಗಳಿದ್ವು. ಅಷ್ಟು ಈಸಿಯಾಗಿ ಅವನನ್ನ ಪತ್ತೆ ಮಾಡೋದಕ್ಕೆ ಚಾನ್ಸೇ ಇರಲಿಲ್ಲ. ಅವನ ಅಸಲಿ ಕಥೆಯನ್ನ ಅರ್ಥ ಮಾಡ್ಕೊಂಡ ಹುಡುಗಿಗೂ ಅವನು ಸಿಕ್ಕಿರಲಿಲ್ಲ. ರಾಮಕೃಷ್ಣನ ಬಾಯಿ ಬಿಡಿಸೋದು ಎಷ್ಟು ಕಷ್ಟ ಅನ್ನೋದು ಹುಬ್ಬಳ್ಳಿಯ ಪೊಲೀಸರಿಗೆ ಈಗ ಅರ್ಥವಾಗಿದೆ. 4 ವರ್ಷಗಳ ಹಿಂದೆ ಮೈಸೂರು ಪೊಲೀಸರು ಕಡಿಮೆ ಒದ್ದಾಡಿರ್ಲಿಲ್ಲ. ಅವನದೇ ಫೋಟೋ ಮುಂದಿಟ್ಟು ಇವಳಿಗೆ ಮೋಸ ಮಾಡಿದ್ಯಲ್ಲಪ್ಪ ಅಂದ್ರೆ ಅದಕ್ಕೂ ಒಂದು ಕತೆ ಹೇಳಿ ನುಣುಚಿಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದ್ದ ಈ ಬುದ್ಧಿವಂತ. ನಂತರ ಸಾಕಷ್ಟು ಜನ ಮೋಸ ಹೋದವರು ಅವನೆದುರಿಗೆ ಬಂದು ನಿಂತು ನಡೆದಿರೋದನ್ನ ವಿವರಿಸಿದ್ರು. ಈ ಮಾನಗೇಡಿ ಮಾಡಿರೋದನ್ನ ಒಪ್ಕೊಂಡಿರ್ಲಿಲ್ಲ. ಹೊಳೆ ನರಸೀಪುರದ ರಿಟೈರ್ಡ್ ಮೇಸ್ಟ್ರೊಬ್ಬರಿಗೆ ಸೈಟ್ ಕೊಡಿಸ್ತೀನಿ ಅಂತ ಲಕ್ಷ ವಂಚಿಸಿದ್ದ. ಈ ಲಫಂಗನನ್ನ ಹಿಡಿದು ನೊಂದ ಮೇಸ್ಟ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತಾನೆ ಸಾಕಷ್ಟು ಜನ ಹೋರಾಡಿದ್ರು. ಅವರೆಲ್ಲ ಅರೆಸ್ಟ್ ಆದ ಸುದ್ದಿ ಕೇಳಿ ಓಡಿ ಬಂದು ಹಣ ಎಲ್ಲಿ ಅಂತ ಕೇಳಿದ್ರೆ ಈ ಕಳ್ಳ ಅದೆಂತ ಮಾತಾಡಿದ್ದ ನೋಡಿ. ಸರ್, ಹೊಳೆ ನರಸೀಪುರದಲ್ಲಿ ಇವರು ಈಗ ಬಂದಿದ್ದವರು ಟೂರ್ಗೆ ಏಜೆಂಟ್ ಅವ್ರು ಇವಾಗ ಬಂದು ಅವ್ರಿಗೆ ಏನೋ ನಾನು ಟೂರ್ ಬರಲಿಲ್ಲ, ನನಗೆ ಬರ್ಡನ್ ಆಯಿತು ಅಂತ ಏನೋ ಕತೆ ಹೇಳ್ತಾ ಇದ್ದಾರೆ. ಬರಲಿ, ನಾನೇನಾರು ಆ ಥರ ಚೀಟ್ ಮಾಡಿದ್ರೆ ಯಾರು ಇವತ್ತು ನಿಮ್ಮ ಹತ್ರ ನೀವು ಮಾತಾಡ್ತಾ ಇದ್ದೀರಿ, ಅಯ್ಯೋ 500 ರೂಪಾಯಿ ಕೊಡಿ ಅಂತ ಅಂದರೆ ನೀವು ಯಾವ ಊರು ಎತ್ತ ಅಂತ ಹೇಳೇ ಕೊಡೋದು. ಯಾರು ಏಕ್ದಮ್ ತಗಪ್ಪ ನೀವು ಬಂದೆ ಅಂದ್ಬಿಟ್ಟು 2 ಲಕ್ಷ ಯಾರೋ ಕೊಡೋಲ್ಲ. ಯಾಕೆಂದರೆ ಇವತ್ತು ನಾನು ಈ ಸ್ಥಳದಲ್ಲಿ ನಿಂತಿದ್ದೀನಿ, ಎಲ್ಲ ಹೇಳ್ತಾ ಇದ್ದಾರೆ. ಹೇಳಿ ಸರ್, ದೇವರೊಬ್ಬ ಇರ್ತಾನೆ, ಕಾನೂನಿದೆ, ಅದಕ್ಕೇನಾರ ಕೊಡಲೇಬೇಕು. ನಂದು ಎವಿಡೆನ್ಸ್ ಇದೆ ಅಂದರೆ ಮನೆ ಮಠ ಮಾರಿ ಕೊಡೋಣ ಸರ್. ಹೆಂಗಾದ್ರೂ ಕೊಡಪ್ಪ, ಆ ದೇವ್ರು ನಿನ್ನಂಥ ನಯವಂಚಕರ ಪರ ಇರೋದಕ್ಕೆ ಚಾನ್ಸೇ ಇಲ್ಲ. ಮನೇನಾರು ಮಾರಿಕೊಡು, ಮಠನಾದ್ರೂ ಮಾರಿಕೊಡು ಅಂತ ಅವರು ಹೇಳ್ತಾ ಇದ್ದಾಗ್ಲೇ ನಾವು ರಾಮಕೃಷ್ಣನ ಹತ್ರ ಅಷ್ಟಕ್ಕೂ ನಿನ್ನ ಊರ್ ಯಾವುದು, ಹೆಂಡತಿ ಮಕ್ಕಳಿದ್ದಾರ ಅಂತ ಕೇಳಿದ್ವಿ. ನನ್ನ ವೈಯಕ್ತಿಕವಾಗಿ ಏನು ಬೇಕಾದ್ರೂ ಡಿಸ್ಕ್ಲೋಸ್ ಮಾಡಿ, ನನ್ನ ಫ್ಯಾಮಿಲಿದೇ ಆಗಲಿ, ನನ್ನ ಪೇರೆಂಟ್ಸ್ದೇ ಆಗಲಿ, ನನಗೆ ಅದು ಅವಶ್ಯಕತೆ. ನಾನು ತಪ್ಪು ಮಾಡಿದ್ದೀನಿ, ನಾನು ಪನಿಷ್ಮೆಂಟ್ ತಗೊಳಕ್ಕೆ ನಾನು ರೆಡಿ ಇದ್ದೀನಿ. ತಪ್ಪು ಮಾಡಿರೋದು ಮದುವೆ ಆಗಿದ್ದು, ಮದುವೆ ಮಾಡ್ಕೋಬೇಕು ಅಂತ ಮಾಡೋದು ತಪ್ಪು. ಅದು ನಾನು ಮೊದಲನೇ ತಪ್ಪು. ನಾನು ಯಾವತ್ತೂ ಚೀಟ್ ಮಾಡಿಲ್ಲ. ಈಸ್ಕೊಂಡಿರೋ ದುಡ್ಡ ಇವಾಗಲೂ ಕೊಡೋಕೆ ರೆಡಿ ಇದ್ದೀನಿ, ಈ ಕ್ಷಣದಲ್ಲೂ ಕೊಡೋಕೆ ರೆಡಿ ಇದ್ದೀನಿ. ಬಟ್ ನಾನು ಚೀಟ್ ಮಾಡಬೇಕು ಅಂತ ದುಡ್ಡು ಈಸ್ಕೊಂಡಿಲ್ಲ. ನನ್ನ ಮದುವೆ ಆಗಿದೆ, ನನಗೆ 2 ಮಕ್ಕಳಿದ್ದಾರೆ. ನಾನು ಅಥೆಂಟಿಕೇಟೆಡ್ ಮ್ಯಾರೇಜ್ ಆಗಿದ್ದೀನಿ, ಅರೇಂಜ್ ಮ್ಯಾರೇಜ್ ಆಗಿದ್ದೀನಿ, ಫ್ಯಾಮಿಲಿ ಸೇರಿ ಮದುವೆ ಆಗಿದೆ. ಎಲ್ಲಿ ಯಾವ ಹುಡುಗಿ? ಮಂಡ್ಯ ಹುಡುಗಿ, ಶುಗರ್ ಕಲ್ಯಾಣ ಮಂಟಪ 393 ಮದುವೆ ಆಗಿದೆ. ಎಷ್ಟು ವರ್ಷ ಏನೇನು ಮಾಡ್ತಾ ಇದ್ದಾರೆ? 1 ಗಂಡು 1 ಹೆಣ್ಣು. 12 ವರ್ಷ ಹುಡುಗನಿಗೆ, 9 ವರ್ಷ ಹುಡುಗಿಗೆ. ಏನು 6th ಸ್ಟ್ಯಾಂಡರ್ಡ್, 6th and 3rd. ಹೀಗೆ ಹೆಂಡತಿ ಮಕ್ಕಳ ಬಗ್ಗೆ ಎಲ್ಲಾ ಹೇಳ್ತಾನಾದ್ರೂ ರಾಮಕೃಷ್ಣ ಅವರೆಲ್ಲ ಎಲ್ಲಿರ್ತಾರೆ, ಅವನ ಊರು ಯಾವುದು ಅನ್ನೋದನ್ನ ಹೇಳೋದಕ್ಕೆ ರೆಡಿ ಇರಲಿಲ್ಲ. ಅವರ ವಿಷಯಕ್ಕೆ ಬರಬೇಡಿ ಅಂತ ದಬಾಯಿಸೋದ್ರಲ್ಲೇ ಅವನಿದ್ದ. ಆದ್ರೆ ನಾವು ಪೊಲೀಸರ ಹತ್ರ ಮಾಹಿತಿ ತಗೊಂಡು ಮೈಸೂರಿನ ದೊಡ್ಡ ಮುಳುಗೂರಿಗೆ ಹೋಗಿ ಇವನ ಜನ್ಮ ಜಾಲಾಡ್ಕೊಂಡೇ ಬಂದ್ವಿ. ಈತ ಮಾತೆತ್ತಿದ್ರೆ ಮನೆ ಮಠ ಮಾರಿ ತಗೊಂಡಿರೋ ಹಣನೆಲ್ಲ ಎಲ್ಲರಿಗೂ ವಾಪಸ್ ಕೊಡ್ತೀನಿ ಅಂತಾನಲ್ಲ. ಇವನೇನು ರಾಜರ ವಂಶಸ್ಥನ ಅಂತ ಊರಲ್ಲಿ ಕೇಳಿದ್ರೆ ಕಠೋರ ಸತ್ಯ ಹೊರಬಿತ್ತು. ಈ ರಾಮಕೃಷ್ಣನಿಗೆ ಊರಲ್ಲಿ ಸ್ವಂತದ್ದೊಂದು ಮನೆ ಇಲ್ಲ. ಇನ್ನು ಜಮೀನು ಯಾವ ಕಡೆಯಿಂದ ಅಳಿದ್ರೂ 30 ಗುಂಟೆಗಿಂತ ಜಾಸ್ತಿ ಇಲ್ಲ. ಇದರಲ್ಲಿ ಇವನು ಅದ್ಯಾರ ಸಾಲ ತೀರಿಸ್ತಾನಪ್ಪ? ಹೋಗ್ಲಿ, ಬೇರೆ ಕಡೆ ಮನೆ ಮಾಡಿದ್ದಾನ? ಹೆಂಡತಿ ಮಕ್ಕಳು ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಹೋದ್ರೆ ನಂಜನಗೂಡಿನ ಬಂಗಲೆಯಂಥ ಮನೆ ಕಾಣಿಸ್ತು. ಇಲ್ಲೇ ಈ 420 ರಾಮಕೃಷ್ಣ 4 ವರ್ಷಗಳ ಹಿಂದೆ ಹೆಂಡತಿ ಮಕ್ಕಳ ಸಮೇತ ವಾಸವಾಗಿದ್ದ. ಆದ್ರೆ ಅವತ್ತು ನಾವು ಅಲ್ಲಿಗೆ ಹೋಗೋ ಹೊತ್ತಿಗೆಲ್ಲ ಅವನ ಫ್ಯಾಮಿಲಿ ಅಲ್ಲಿಂದ ಜಾಗ ಖಾಲಿ ಮಾಡಿತ್ತು. ಅಷ್ಟಕ್ಕೂ ರಾಮಕೃಷ್ಣ 6 ತಿಂಗಳಿಗಿಂತ ಜಾಸ್ತಿ ಒಂದ್ ಕಡೆ ಇರ್ತಾ ಇರ್ಲಿಲ್ಲ. ಸ್ವಂತ ಮನೆ ಅಂತ ಮಾಡ್ಕೊಂಡಿರ್ಲಿಲ್ಲ. ಹೋದ ಕಡೆ ಎಲ್ಲ ಬಂಗಲೆ ಬಾಡಿಗೆಗೆ ಹಿಡಿದು ರಾಜರ ವಂಶಸ್ಥರ ತರ ಮಡದಿನ ನೋಡ್ಕೊಳ್ಳೋನು. ಆ ಬಗ್ಗೆ ಕೇಳಿದಾಗ ಇವನ ಹೆಂಡತಿನೂ ಇವನ ಮಕ್ಮಲ್ ದಂಧೆಗೆ ಸಾಥಿಯಾಗಿದ್ದಾಳ ಅನ್ನೋ ಪ್ರಶ್ನೆ ಹೇಳುತ್ತೆ. ಆದ್ರೆ ಅವಳೆಲ್ಲಿದ್ದಾಳೆ ಗೊತ್ತಿಲ್ಲ. ಆಕೆನ ಇನ್ನೂವರೆಗೂ ಮೋಸ ಹೋದ ಯಾರೊಬ್ಬರೂ ನೋಡಿಲ್ಲ. ಈ ರಾಮಕೃಷ್ಣ ಅವಳಿಗೆ ಕಾಯಿಲೆ ಅಂತಾನೆ ಮತ್ತೊಂದು ಮದುವೆಯಾಗೋ ಆಸೆಯನ್ನ ಮತ್ತೆ ಮತ್ತೆ ವ್ಯಕ್ತಪಡಿಸ್ತಾನೆ. ಕಡೆಗೂ ಅವನ ಬಾಯಲ್ಲಿ ಒಬ್ಬ ಹುಡುಗಿಗೆ ಮೋಸ ಮಾಡಿದ್ದೀನಿ ಅನ್ನೋ ಮಾತು ಬಂತು. ನಾನು ಎಂಗೇಜ್ಮೆಂಟ್ ಮಾಡ್ಕೊಂಡಿರೋದೇ 2 ಹತ್ರನ ಸರ್. ಒಪ್ಪನಾಗಿ ಹೇಳ್ತಾ ಇದ್ದೀನಿ, ಒಪ್ಪನಾಗಿ 2 ಹತ್ರ. ಸೊ ಆ ಹುಡುಗಿ ಮನೆಗೆ ಹಿರಿಯರ ಹತ್ರ ಮಾತಾಡಬೇಕು ಅಂತ ಕರ್ಕೊಂಡೋಗತ್ರ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದೀನ.
ನಾನು ಮನಸ್ಪೂರ್ವಕವಾಗಿ ಎಂಗೇಜ್ಮೆಂಟ್ ಮಾಡ್ಕೊಂಡಿಲ್ಲ. ನಾನು ಮನಸ್ಪೂರ್ವಕವಾಗಿ ಎಂಗೇಜ್ಮೆಂಟ್ ಮಾಡ್ಕೊಂಡು ರೂಪಾನ ಹುಡುಗಿ ಹತ್ರ ಒಂದು ಇವತ್ತು ನಾನು ಮದುವೆ ಆಗ್ತೀನಿ, ಇಲ್ಲಿಂದ ಓದಬೇಕು, ಮದುವೆ ಆಗ್ತೀನಿ, ಅವಳೇ ಇವತ್ತು ಕಂಪ್ಲೇಂಟ್ ಹೋಲ್ಡರು. ಆ ಈ ಪರಿಸ್ಥಿತಿಗೆ ಬರಬೇಕಾದ್ರೆ ಅವರೇ ಮೇಯ್ನ್ ಕಾರಣ ಅನ್ನೋದು ಗೊತ್ತಿದೆ. ಬಟ್ ಆ ಹುಡುಗಿನ ನಾನು ಬಿಡೋ ಒಂದು ಮಗು ಇದೆ, ಅವ್ರ ಮನೇಲಿ ಹೋಗಿ ನಾನು ಮಾತಾಡಿದ್ದೀನಿ. ನೋಡಿ ಅಮ್ಮ, ನನ್ನ ಗಿಲ್ಸದ ಗೊತ್ತಿಲ್ಲ, ನಾನೊಬ್ಬ ಮನುಷ್ಯ, ನಿಮ್ಮ ಹುಡುಗಿಗೆ ಸಾಕುವಷ್ಟು ಶಕ್ತಿ ನನ್ನಲ್ಲಿದೆ, ಕೊಟ್ಟರೆ ಮದುವೆ ಮಾಡಿ, ಇಲ್ಲ ಅಂದ್ರೆ ಇಲ್ಲ ಅಂತ ಅವ್ರ ಪೇರೆಂಟ್ಸ್ ಹತ್ರ ಮಾತಾಡಿ. ಇವನು ಅದ್ಯಾಕೆ ಈ ಕೇಸನ್ನ ಒಪ್ಕೋತಿದ್ದಾನೆ ಅಂದ್ರೆ ಇಲ್ಲಿ ಸ್ವತಃ ಹುಡುಗಿನೇ ಬಂದು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅವನ ವಿರುದ್ಧ ಮಾತಾಡೋದಕ್ಕೆ ರೆಡಿ ಇದ್ದಾಳೆ. ಹಂಗಾಗಿ ಏನಾದ್ರೂ ಪ್ಲಾನ್ ಮಾಡಿ ಆಕೆಯ ಬಾಯಿ ಮುಚ್ಚಿಸ್ಬಿಟ್ರೆ ಎಲ್ಲವೂ ಸುರುಳಿತ ಮುಗಿದು ಹೋಗುತ್ತೆ ಅನ್ನೋ ಇರಾದೆ ಈ ಫೋರ್ಟ್ಮೆಂಟ್ ಇದು. ಆದ್ರೆ ಆಕೆ ಮತ್ತೆ ಇವನ ಬಲೆಗೆ ಬೀಳೋ ಥರದವಳಲ್ಲ. ಅವಳಿಗೆ ಅರ್ಥವಾದಷ್ಟು ಚೆನ್ನಾಗಿ ಮತ್ಯಾರಿಗೂ ಇವನ ಬಗ್ಗೆ ಅರ್ಥವಾಗಿರ್ಲಿಲ್ಲ. ಚಿಕ್ಕ ಮಗು ಒಂದ್ ತಾಯಿ ಜೊತೆ ಬಂದಾಗ ಯಾವ ತರ ಒಂದಿರುತ್ತೆ, ಒಂದ್ ಚಿಕ್ಕ ಮಗು ಅಮ್ಮನ ಜೊತೆ ಬಂದಾಗ ಅಯ್ಯೋ ಅಮ್ಮ ನನ್ಗೆ ಅಶ್ವೇ ಅಮ್ಮ ನಂಗೆ ಹಾಗಾಯ್ತು ಈಗ ಅಂದಾಗ ಆ ತಾಯಿ ಆ ಮಗುನ್ ನೋಡಿದಾಗ ಹೇಗ್ ಕರುಕ್ಲೋ ಆ ತರ ನಮ್ಮ ಹತ್ರ ಇದ್ ಮಾಡ್ತಾ ಇದ್ರು. ಏನಾದ್ರು ಸ್ವಲ್ಪ ಮಾತಾಡಿದ್ರು, ನಾ ಬೆಳಿಗ್ಗೆಯಿಂದ ಊಟ ಮಾಡಿಲ್ಲ, ನಂಗೆ ಆಗುತ್ತೆ, ನೀನ್ ಹೀಗೆ ಮಾತಾಡ್ತಿರ್ತೀಯಾ ಅಥವಾ ನಂಗೊಂದು ಲೋಟ ಜ್ಯೂಸ್ ಕೊಡ್ಸ್ತೀಯಾ ಅಂತ ಹೀಗೆ ಎಲ್ಲ ಚಿಕ್ಕ ಮಕ್ಳು ತಾಯಿ ಹತ್ರ ಹೇಗ್ ಹೋಗಿರ್ತಿದ್ರು ಆ ತರನೇ ಲೇಡೀಸ್ ಹತ್ರ ಇದ್ ಮಾಡ್ತಾ ಇದ್ರು ಅವರು. ಇಷ್ಟೆಲ್ಲ ಆಕ್ಟ್ ಮಾಡಿದ್ರು ಆಕೆ ಅಷ್ಟು ಈಸಿಯಾಗಿ ಇವನನ್ನ ನಂಬಿರ್ಲಿಲ್ಲ. ನಾನು ಅದನ್ನು ಕೇಳಿದೆ, ನಿಮಗೆ ಒಂದ್ ವೇಳೆ ಮದುವೆ ಆಗಿ, ಈಗ ಎಷ್ಟೋ ಜನ ಮದುವೆ ಆಗಿ ಒಂದು ಹೆಂಡತಿನ ತಪ್ಪಿದ್ದು ಡೈವರ್ಸ್ ಕೊಟ್ಟಿರ್ಬೋದು ಅಥವಾ ಹೆಂಡತಿ ಡೆತ್ ಆಗಿರ್ಬೋದು, ಆ ಥರ ಏನಾದರೂ ಸನ್ನಿವೇಶ ಇದ್ರೂ ಸಹ ಹೇಳ್ಬಿಡಿ, ಅದು ನಾನು ಇಷ್ಟ ಇದ್ರೆ ನಾವು ಆಗ್ತೀವಿ, ಇಲ್ಲಾಂದ್ರೆ ಬೇಡ ಅಂತೀವಲ್ವಾ ಅಂತ ಹೇಳಿದ್ರೆ, ನಿಲ್ಲಪ್ಪ ನಾನು ಮದುವೆ ಆಗಿಲ್ಲ, ಮಂಜುನಾಥನ ಮೇಲೆ ಆಣೆ, ನನ್ನ ಹೆತ್ತ ತಾಯಿ ತಂದೆ ಮೇಲೆ ಆಣೆ, ನಿಂಗೆ ಇನ್ನೂ ನಂಬಿಕೆ ಬರಲಿಲ್ವಾ, ನಿಮ್ಮ ಮನೆ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅಂತ ಆ ಥರ ಎಲ್ಲ ನಮ್ಮನ್ನ ಇದು ಮಾಡ್ತಾ ಇದ್ರು ಅವರು. ಬಾಯಲ್ಲಿ ಬುರುಡೆ ಬ್ರಹ್ಮಾಂಡ ತೋರ್ಸೋನಿಗೆ ಮನೆ ದೇವರಾದ್ರೇನು, ಧರ್ಮಸ್ಥಳದ ಮಂಜುನಾಥನಾದ್ರೇನು ಬೇಕಾಬಿಟ್ಟಿ ಆಣೆ ಮಾಡ್ದ. ದೇವರನ್ನ ನಂಬೋ ಹುಡುಗಿ ಕಣ್ಣು ಮುಚ್ಕೊಂಡು ಈ ವಂಚಕನನ್ನು ನಂಬಿಬಿಟ್ಲು. ಅವನ ಜೊತೆ ಕಾರ್ ಹತ್ತಿದ್ಲು. ನಂತರ ಆಕೆಗಾದ ಅನುಭವ ಇದೆಯಲ್ಲ, ಅದು ಬೇಸರವಾಗೋ ಥರದ್ದು. ಸುಮಾರು 20-25 ಜನ ಹುಡುಗಿಯರು ಇವನಿಂದ ಮೋಸ ಹೋಗಿದ್ದಾರೆ ಅಂತ ಇಲ್ಲಿಗೆ 4 ವರ್ಷಗಳ ಹಿಂದೆ ಹೇಳಲಾಗ್ತಾ ಇತ್ತು. ಈಗ ಅದರ ಸಂಖ್ಯೆ ಡಬಲ್ ಆಗಿದ್ರೂ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಅವನ ಕಾರ್ಯವೈಖರಿ ತುಂಬಾನೇ ಫಾಸ್ಟ್. ಅದನ್ನ ನೋಡಿದ ಹುಡುಗಿ ಸ್ವತಃ ವಿವರಿಸಿದ್ದಾಳೆ. ಅದ್ರ ಬಗ್ಗೆ ಒಂದು ಬ್ರೇಕ್ ನಂತರ ಹೇಳ್ತೀವಿ.